ಟಾಟಾ ಸನ್ಸ್ ಮತ್ತು ಶಪೂರ್ಜಿ ಪೊಲುಂಜಿ ಗ್ರೂಪ್ನ ದಶಕದ ಕಾರ್ಪೊರೇಟ್ ಡಿಸ್ಪ್ಯೂಟ್ ಫೈನಲಿ ಮುಗಿಯೋ ತರ ಕಾಣ್ತಾ ಇದೆ. ಸ್ಟೋರಿ ಏನು ಅಂದ್ರೆ, ಶಪೂರ್ಜಿ ಪೊಲುಂಜಿ ಗ್ರೂಪ್ನ ಹತ್ತಿರ ಟಾಟಾ ಸನ್ಸ್ ನ 18.37% ಸ್ಟೇಕ್ ಇದೆ. ಟಾಟಾ ಸನ್ಸ್ ಹತ್ತಿರ ಎಂಟೈರ್ ಟಾಟಾ ಗ್ರೂಪ್ ಎಲ್ಲಾ ಕಂಪನಿಯ ಸ್ಟೇಕ್ಸ್ ಇದೆ. ಟಾಟಾ ಮತ್ತು SP ಗ್ರೂಪ್ ದಶಕದಿಂದ ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ದಾರೆ. ಇವರ ಈ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಇತ್ತು ಕೂಡ. ಆದ್ರೆ ಇದು ಚೇಂಜ್ ಆಯ್ತು. ಡಿಸೆಂಬರ್ 8, 2018ರಲ್ಲಿ ಸೈರಸ್ ಪೊಲುಂಜಿ ಮಿಸ್ತ್ರಿ ಅವರು ಟಾಟಾ ಸನ್ಸ್ಗೆ ಚೇರ್ಮನ್ ಆಗ್ತಾರೆ. ಚೇರ್ಮನ್ ಆಗ್ತಾ ಇದ್ದಾಗೆ ಅವರು ಒಂದಿಷ್ಟು ಡಿಸಿಷನ್ಸ್ ಗಳನ್ನ ತಗೊಳಕ್ಕೆ ಮುಂದಾಗ್ತಾರೆ. ಸೈರಸ್ ಮಿಸ್ತ್ರಿ ಅವರು ಅಂಡರ್ ಪರ್ಫಾರ್ಮಿಂಗ್ ಬಿಸ್ನೆಸ್, ಮನಿ ಲೂಸಿಂಗ್ ವೆಂಚರ್ಸ್ ಗಳು, ಸ್ಟ್ರಗಲ್ ಮಾಡ್ತಾ ಇರುವಂತಹ ಬಿಸ್ನೆಸ್ ಗಳನ್ನ ಕೈ ಬಿಡೋಕೆ ಡಿಸಿಷನ್ ನ ತಗೊಳ್ತಾರೆ. ಆದ್ರೆ ಟಾಟಾ ಟ್ರಸ್ಟ್ ನ ಚೇರ್ಮನ್ ಆದಂತಹ ರತನ್ ಟಾಟಾ ಅವರ ಐಡಿಯಾನೇ ಬೇರೆ ಇತ್ತು. ಅವರಿಗೆ ಈ ಬಿಸ್ನೆಸ್ ಗಳು ಕೈ ಬಿಡಕ್ಕೆ ಇಷ್ಟ ಇರಲಿಲ್ಲ. ಈ ಲೆಗಸಿ ಪ್ರಾಜೆಕ್ಟ್ ಗಳನ್ನ ಕಂಟಿನ್ಯೂ ಮಾಡೋ ಒಂದು ಪ್ಲಾನ್ ಇತ್ತು. ಹಾಗಾಗಿ ಇವರ ಈ ಡಿಫ್ರೆಂಟ್ ಐಡಿಯಾಗಳಿಂದ 2016ರಲ್ಲಿ ಸೈರಸ್ ಮಿಸ್ತ್ರಿ ಅವರನ್ನ ಚೇರ್ಮನ್ ಪದವಿಯಿಂದ ಕೆಳಗಿಳಿಸ್ತಾರೆ. 2017ರಲ್ಲಿ ಟಾಟಾ ಸನ್ಸ್ ಪಬ್ಲಿಕ್ ಕಂಪನಿಯಿಂದ ಪ್ರೈವೇಟ್ ಕಂಪನಿಗೆ ಕನ್ವರ್ಟ್ ಮಾಡಿದ್ರು. ಇದರಿಂದ SP ಗ್ರೂಪ್ ನ ತನ್ನ ಸ್ಟೇಕ್ ಸೇಲ್ ಮಾಡಕ್ಕೆ ಕಷ್ಟ ಆಗ್ತಾ ಇತ್ತು. ಕಾರಣ, ಪ್ರೈವೇಟ್ ಕಂಪನಿಯಲ್ಲಿ ಇರುವ ಶೇರ್ಸ್ ನ ಸೆಲ್ ಮಾಡಬೇಕು ಅಂತಂದ್ರೆ ಶೇರ್ಸ್ ಹೋಲ್ಡರ್ಸ್ ಗಳ ಒಂದು ಅನುಮತಿ ಬೇಕಾಗುತ್ತೆ. ಹಾಗೇನೆ ಆ ಶೇರ್ಸ್ ತಗೊಳ್ಳೋದಕ್ಕೆ ಮೊದಲನೇ ಪ್ರಿಫರೆನ್ಸ್ ಆ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗುತ್ತೆ. ಈ ಪ್ರೈವೇಟ್ ಕಂಪನಿ ಆಗಿರೋದ್ರಿಂದ ತಮ್ಮ ಶೇರ್ಸ್ ನ ಸೆಲ್ ಮಾಡಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಇದರಿಂದ ಕೋರ್ಟ್ ಕೇಸ್ಗಳು ಕೂಡ ಆಯ್ತು. ಈಗ ಟಾಟಾ ಟ್ರಸ್ಟ್ ಹೊಸ ರೆಸೊಲ್ಯೂಷನ್ ನ ಪಾಸ್ ಮಾಡಿದೆ SP ಗ್ರೂಪ್ ನ ಸ್ಟೇಕ್ ನ ಸೆಲ್ ಮಾಡೋದಕ್ಕೆ. 10 ವರ್ಷಗಳ ಕಾರ್ಪೊರೇಟ್ ಡಿಸ್ಪ್ಯೂಟ್ ಫೈನಲಿ ಮುಗಿಯೋ ತರ ಕಾಣ್ತಾ ಇದೆ. ಇದೇ ತರದ ಫೈನಾನ್ಷಿಯಲ್ ಅಪ್ಡೇಟ್ಸ್ ಗಳಿಗಾಗಿ, ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.